ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟಾಗ ನಾನು ಹಾಕೋ ಎಲ್ಲ ವಿಡಿಯೋಗಳು ಮೊದಲಾಗಿ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮೊದಲನೇವರಾಗಿ ನೀವು ನನ್ನ ವಿಡಿಯೋನ ನೋಡ್ಬೋದು. ಮತ್ತು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಮತ್ತು ನಾವು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಹಳೇಬೀಡಿಗೆ ಹೋಗಿದ್ದು. ಹಳೇಬೀಡಿನ ವಿಡಿಯೋನ ಈಗ ಆಲ್ರೆಡಿ ನೀವು ನೋಡಿರ್ತೀರಾ. ನಾವು ಹಳೇಬೀಡಿಯಿಂದ ಹೊರಟಿದ್ದು ಬೇಲೂರಿಗೆ ಹೊರಟ್ವಿ. ಬೇಲೂರಿನಲ್ಲಿ ಇರ್ತಕ್ಕಂಥ ಚೆನ್ನಕೇಶವ ಸ್ವಾಮಿ ನೋಡೋಣ ಅಂತ ಹೊರಟಿದ್ವಿ. ಇದು ಮುಂಜೆ ಎಂಟ್ರೆನ್ಸನ್ನಲ್ಲೇ ನಮಗೆ ಕಾಣ್ತಕ್ಕಂಥ ಗೋಪುರ. ಇದು ನೋಡಿ, ಎಷ್ಟು ದೂರದಿಂದನೇ ನಮಗೆ ಎಷ್ಟು ಚೆನ್ನಾಗಿ ಗೋಪುರ ಕಾಣಿಸ್ತಾ ಇದೆ ಅಂತೇಳಿ. ನಾವು ಸೈಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ಈ ಕಡೆಯಿಂದ ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ವಿ ಒಳಗಡೆಗೆ. ನೋಡಿ, ಈ ರೀತಿಯಾಗಿದೆ. ಬೇಲೂರಿನ ಇತಿಹಾಸನ ಹೇಳಬೇಕು ಅಂದರೆ ನನಗೇನು ಗೊತ್ತಿದೆ ಅದು ನಾನು ತಿಳಿಸ್ತೀನಿ. ವಿಶ್ವಪ್ರಸಿದ್ಧ ಬೇಲೂರಿನ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಕ್ರಿಸ್ತಶಕ 1117ರಲ್ಲಿ ಈ ದೇವಾಲಯದ ನಿರ್ಮಾಣ ಆಗಿದೆ ಅಂತ ದಾಖಲೆಗಳ ಪ್ರಕಾರ. ಈ ದೇವಾಲಯದ ಹೆಸರು ವಿಜಯನಾರಾಯಣ ದೇವಾಲಯ. ಆದರೆ ಮುಂದೆ ಸ್ಥಳೀಯರ ಹೇಳಿಕೆ ಪ್ರಕಾರ ಚೆನ್ನಕೇಶವ ದೇವಸ್ಥಾನ ಆಗಿದೆ. ತಲಕಾಡನ್ನು ಚೋಳರ ಆಕ್ರಮಣದಿಂದ ಬಿಡಿಸಿ ಗೆದ್ದ ವಿಜಯದ ಸಂಕೇತವಾಗಿ ಈ ದೇವಾಲಯ ನಿರ್ಮಾಣವನ್ನು ಹೊಯ್ಸಳರ ವಿಷ್ಣುವರ್ಧನ ನಿರ್ಮಾಣ ಮಾಡಿಸಿದರು ಎಂದು ಶಾಸನಗಳು ಹೇಳ್ತವೆ. ಹಾಗಾಗಿ ಇದು ವಿಜಯನಾರಾಯಣ ದೇವಸ್ಥಾನ. ನಂತರ ಆಡುಭಾಷೆಯಲ್ಲಿ ಚೆನ್ನಕೇಶವ ದೇವಾಲಯ ಆಗಿದೆ. ತುಂಬ ಸುಂದರವಾದ ನಾರಾಯಣ ಅಂದರೆ ಕೇಶವನ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಹೊಂದಿರುವ ಕಾರಣ ಚೆನ್ನಕೇಶವ ಆಗಿದೆ. ಸ್ಥಳೀಯವಾಗಿ ಲಭ್ಯವಿದ್ದು ಬಳಪದ ಕಲ್ಲಿನಿಂದ ಈ ದೇವಾಲಯದ ನಿರ್ಮಾಣ ಆಗಿದೆ. ನಾನು ಹೇಳ್ತಾ ಇದ್ದೆ, ಇವಾಗ 8:50 ಸಮಯ ಆಗಿದೆ. ನಾವೀಗ ಬೇಲೂರಿಗೆ ರೀಚ್ ಆಗಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೆ. ಒಳಗಡೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೆ ನಾನು. ನೋಡಿ, ಒಳಗಡೆನೂ ಕೂಡ ಎಷ್ಟು ಸುಂದರವಾದ ಕಲ್ಲಿನ ಕಂಬಗಳಿಗೆ ಅದ್ಭುತವಾದ ಕೆತ್ತನೆಗಳನ್ನ ಮಾಡಿದರು. ನೋಡಿ, ಎಷ್ಟು ಸಣ್ಣದಾಗಿ ಕೆತ್ತನೆಗಳನ್ನ ನಾವಿಲ್ಲಿ ನೋಡ್ಬೋದು. ಬೇಲೂರು ಹಳೇಬೀಡು ಅಂತ ಅಂದ್ರೇ ತುಂಬ ಸುಂದರವಾದ ಕೆತ್ತನೆಗಳನ್ನ ನಾವಿಲ್ಲಿ ಗಮನಿಸಬಹುದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಪ್ರತಿಯೊಂದು ಕೂಡ ಒಂದೊಂದು ಕಂಬದಲ್ಲೂ ಒಂದೊಂದು ರೀತಿಯ ಕೆತ್ತನೆಗಳನ್ನ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಈ ದೇವಾಲಯ ಸಹ ಹೊಯ್ಸಳರ ಶೈಲಿಯಲ್ಲಿ ನಕ್ಷತ್ರಾಕಾರದ ಜಗುಲಿಯ ಮೇಲೆ ನಿರ್ಮಾಣ ಆಗಿದೆ. ಸುತ್ತಲೂ ಹಂತ ಹಂತವಾಗಿ ಆನೆ, ಕುದುರೆ ಮುಂತಾದ ವಿಗ್ರಹಗಳ ಕೆತ್ತನೆ ಸಹ ಇದೆ. ಹೊಯ್ಸಳರ ದೊರೆ ವಿಷ್ಣುವರ್ಧನ ಮೂಲತಃ ಜೈನ ಧರ್ಮದ ಅನುಯಾಯಿ. ಆತನ ಹೆಸರು ಬಿಟ್ಟಿದೇವ. ಆದರೆ ರಾಮಾನುಜಾಚಾರ್ಯರ ಉಪದೇಶದ ಕಾರಣ ರಾಮಾನುಜಾಚಾರ್ಯರ ಮೊದಲ ಶಿಷ್ಯ ದಶರಥಿ ಮೊದಲಿಯಾದರ್ ಎನ್ನುವವರು ರಾಜಗುರುಗಳಾಗಿ ಬಿಟ್ಟಿದೇವನಿಗೆ ವಿಷ್ಣುವರ್ಧನ ಅಂತ ಹೊಸ ಹೆಸರು ನೀಡಿ ವೈಷ್ಣವ ಧರ್ಮ ಪಾಲನೆ ಮಾಡಲು ಪ್ರೇರೇಪಿಸಿದರು ಎಂದು ಹೇಳುತ್ತಾರೆ. ವಿಷ್ಣುವರ್ಧನನ ನಂತರ ಬಂದವರು ಸಹ ಈ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿದ್ದಾರೆ. ಹಾಗಾಗಿ ಮೂಲ ದೇವಾಲಯದ ನಂತರ ಸಹ ನಿರ್ಮಾಣ ಆಗಿರೋದು ಸಹ ಇಲ್ಲಿ ಕಂಡುಬರುತ್ತದೆ. ರಾಮಾಯಣ, ಮಹಾಭಾರತ, ವಿಷ್ಣುವಿನ ಎಲ್ಲ ಅವತಾರಗಳ ಕೆತ್ತನೆಗಳನ್ನು ಇಲ್ಲಿ ವಿವರಿಸಲಾಗಿದೆ. ಎಲ್ಲ ರೀತಿಯ ಕೆತ್ತನೆಗಳು ಸಹ ಸುತ್ತಲೂ ಇವೆ. ಜೊತೆಗೆ ಸುತ್ತಲೂ ಶಿಲಾಬಾಲಿಕೆಯ ಕೆತ್ತನೆ ಅಂತೂ ಅದ್ಭುತವಾಗಿದೆ. ನೀವೀಗ ನೋಡ್ತಾ ಇರೋದು ದೇವಸ್ಥಾನದ ಒಳಗಡೆ ಏನಿದೆ ಅದನ್ನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ನಾವು ಹೋದಾಗ ಬೆಳಗ್ಗೆ ದೇವರಿಗೆ ಅಭಿಷೇಕ ಆಗ್ತಾ ಇತ್ತು, ಹಾಗಾಗಿ ಕರ್ಟನ್ ಮುಚ್ಚಿದ್ರು. ನೋಡಿ, ಅದು ಕೆತ್ತನೆ ಕೂಡ ಅಲ್ಲೂ ಕೂಡ ಎಷ್ಟು ಅದ್ಭುತವಾಗಿದೆ. ಇದು ಚೆನ್ನಕೇಶವ ಸ್ವಾಮಿಯ ಶೇಷವಾಹನ, ದೇವರ ಶೇಷವಾಹನ. ನೋಡಿ, ನೀವು ನೋಡ್ತಾ ಇರೋದು ಇದು ಶೇಷವಾಹನ. ಉತ್ಸವಗಳಲ್ಲೆಲ್ಲ ತಗೊಂಡು ಬರ್ತಾರೆ ನೋಡಿ, ಅದೇ ಇದು. ಮತ್ತು ಇದು ದೇವರ ಪಾದುಕೆ ಅಂತ ಇದೆ. ನೋಡಿ, ಎಷ್ಟು ದೊಡ್ಡದಿದೆ ಅಂತೇಳಿ. ಸ್ವಾಮಿಯ ಪಾದುಕೆ ಅಂತ ಇದನ್ನು ಕೂಡ ಗ್ಲಾಸಲ್ಲಿ ಇಟ್ಟಿದ್ದಾರೆ.
ನೋಡಿ ತುಂಬ ಅಂದರೆ ತುಂಬಾ ಅದ್ಭುತವಾದ ಕೆತ್ತನೆಗಳು. ಎಷ್ಟು ಮೇಲ್ಗಡೆ ನನಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿದೆ ಅಷ್ಟು ಮಾಡಿದ್ದೀನಿ. ಯಾಕೆ ಅಂದರೆ ಅಲ್ಲಿ ಯಾವುದೇ ಥರದ್ದು ಲೈಟ್ ಬೆಳಕಿರಲಿಲ್ಲ. ಇದೇ ಥರನೇ ನೋಡಬೇಕಿತ್ತು. ಯಾರಾದರೂ ಟಾರ್ಚ್ ಬಿಟ್ಟು ಅದರಲ್ಲಿ ಇನ್ನೊಂದು ಮೊಬೈಲಲ್ಲಿ ಶೂಟ್ ಮಾಡ್ಕೋಬೇಕಿತ್ತು. ಬಟ್ ನನಗೆ ಅಲ್ಲಿ ಅಷ್ಟೊಂದು ಐಡಿಯಾ ಬರಲಿಲ್ಲ ನನಗೆ ಆವಾಗ. ಆಮೇಲೆ ಅನ್ನಿಸ್ತು ಹೌದಲ್ವಾ ಹೀಗೆ ಮಾಡ್ಕೋಬೋದಿತ್ತು ಅಂತೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಶಿಲಾಬಾಲಕಿಯರು ನಾನು ಹೇಳಿದೆ ಅಲ್ಲ ನಿಮಗೆ ಆಗ್ಲೇ, ಈ ಥರ ತುಂಬ ಶಿಲಾಬಾಲಕಿಯರಿದ್ದಾರೆ. ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಮತ್ತು ಅವ್ರಿಗೆ ಹಾಕಿರ್ತಕ್ಕಂಥ ಒಡವೆಗಳಿರ್ಬೋದು, ಕಿರೀಟ ಇರ್ಬೋದು, ಮತ್ತು ಅವರು ತಲೆಗೆ ಕಟ್ತಕ್ಕಂಥ ತುರುಬಿರ್ಬೋದು, ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಪ್ರತಿಯೊಂದು ಕಂಬದಲ್ಲೂ ಎಷ್ಟು ಒಳ್ಳೆ ಕೆತ್ತನೆಗಳನ್ನ ನೋಡ್ಬೋದು. ನೋಡಿ ಚೆನ್ನಕೇಶವ ಸ್ವಾಮಿ ಅಭಿಷೇಕ ಆಗಿತ್ತು ಮತ್ತು ದೇವರ ದರ್ಶನ ಕೂಡ ಆಯಿತು ನಮಗೆ. ಈಗ ದೇವಸ್ಥಾನದಿಂದ ಆಚೆ ಬಂದ್ವಿ. ಆಚೆ ಬಂದು ಇಲ್ಲೂ ಕೂಡ ಸಿಂಹ ರೀತಿಯಲ್ಲಿ ಕೆತ್ತನೆಗಳು, ಪ್ರತಿಯೊಂದು ಕೆತ್ತನೆಗಳನ್ನ ನೋಡ್ತಾ ಇದ್ರೆ ಅದ್ಭುತ, ಒಂದಕ್ಕಿಂತ ಒಂದು ಅದ್ಭುತ ಅನಿಸುತ್ತೆ. ನೋಡಿ ಇಲ್ಲಿ ಹೂವಿನ ಚಿತ್ರಣಗಳನ್ನ ನೋಡ್ಬೋದು. ಅಂದರೆ ಹೂವಿನ ಬಳ್ಳಿಗಳ ರೀತಿಯಲ್ಲಿ ಕೆತ್ತನೆಗಳಿದೆ. ತುಂಬ ಅಂದರೆ ತುಂಬಾ ಈ ರೀತಿಯಾದ ಕೆತ್ತನೆಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನಾವೀಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಆಚೆ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನಾನು. ಸಮ್ಮರ್ ಹಾಲಿಡೇಸು ಅಥವಾ ದಸರಾ ರಜಾ ಅಂತ ಬರುತ್ತಲ್ಲ, ಬೇಸಿಗೆ ರಜಾ, ದಸರಾ ರಜಾ ಬಂದಾಗ ದಯವಿಟ್ಟು ನಿಮ್ಮ ಮಕ್ಳುಗಳನ್ನ ಕರ್ಕೊಂಡೋಗಿ ಇಂಥ ಒಳ್ಳೆಯ ಸ್ಥಳಗಳನ್ನ ತೋರಿಸಿ. ಮಕ್ಕಳಿಗೂ ಕೂಡ ಅವರಿಗೂ ತುಂಬಾ ಖುಷಿ ಆಗುತ್ತೆ. ಅವತ್ತಿನ ಯಾವುದೇ ಥರದ ಟೆಕ್ನಾಲಜಿ ಇಲ್ಲದೇ ಈ ರೀತಿಯಾದ ಕೆತ್ತನೆಗಳನ್ನ ಹೇಗೆ ಮಾಡ್ತಾಯಿದ್ರು, ಹೇಗೆ ಮಾಡಿದ್ರು, ಇದಕ್ಕೆಲ್ಲ ಎಷ್ಟು ಸಮಯ ತಗೊಳ್ತು ಅನ್ನೋದರ ಬಗ್ಗೆ ಮಕ್ಳುಗಳಿಗೂ ಕೂಡ ನೀವು ವಿವರಣೆಗಳನ್ನ ಕೊಡಿಸ್ಬೋದು. ಮಕ್ಳುಗಳಿಗೂ ಕೂಡ ತಿಳ್ಕೊಂಡಂಗಾಗತ್ತೆ. ಮತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡಂಗಾಗತ್ತೆ. ನೋಡಿ ಎಷ್ಟು ಒಂದೊಂದು ಕಂಬಗಳಲ್ಲೂ ಒಂದೊಂದು ಕಲ್ಲಿನಲ್ಲೂ ಒಂದೊಂದು ರೀತಿಯ ಕೆತ್ತನೆಗಳನ್ನ ನಾವಿಲ್ಲಿ ನೋಡಬಹುದು. ತುಂಬ ಸುಂದರವಾಗಿದೆ. ಇದು ಒಂದು ನೋಡಿ ಎಷ್ಟು ಗೋಪುರದ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಗಣೇಶ ಇದು. ಮತ್ತು ನಾವು ಅಲ್ಲಿ ತುಂಬ ಅಂದರೆ ಎಷ್ಟು ವಿಶಾಲವಾದ ಜಾಗ ಇದೆ ಅಂದರೆ ಅಷ್ಟು ವಿಶಾಲವಾದ ಜಾಗ ಇದೆ. ತುಂಬ ಸುಂದರವಾದ ಸ್ಥಳ ಇದೆ. ಮತ್ತು ಇದು ಕೂಡ ಒಂದು ದೇವಸ್ಥಾನ ಇದೆ ಅಲ್ಲೇ. ನಾವು ಒಳಗಡೆಗೆ ಏನು ಬಂದ್ವಿ ಅದೇ ಎಂಟ್ರೆನ್ಸ್ದು ನಾನು ಮತ್ತೆ ವಿಡಿಯೋ ಮಾಡಿರೋದು. ನೋಡಿ ಇದು ಕೂಡ ನಾನು ಹೇಳಿದ್ನಲ್ಲ, ನಕ್ಷತ್ರ ಆಕಾರದ ಜಗಲಿಯ ಮೇಲೆ ಈ ಗೋಪುರಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ. ದೇವಸ್ಥಾನದ ಪೂಜೆ ಆಗ್ತಾ ಇತ್ತು. ಅವರೆಲ್ಲರೂ ನಾದಸ್ವರ ನುಡಿಸ್ತಾ ಇದ್ರು. ನೋಡಿ ಪ್ರತಿಯೊಂದು ಕಂಬಗಳೂ ಡಿಫ್ರೆಂಟ್ ಕೆತ್ತನೆಗಳಿದೆ. ಎಷ್ಟು ಶೈನಿಂಗಲ್ಲಿದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಾ. ಮತ್ತು ಸೈಡಲ್ಲಿ ಸ್ವಲ್ಪ ದೂರದ ಅಲ್ಲೇ ನೀವು ಈಗ ಏನು ನೋಡ್ತಿದ್ದೀರಾ, ಇನ್ನು ಸ್ವಲ್ಪ ದೂರದಲ್ಲಿ ಕೆಲವೊಂದು ಎಲ್ಲ ಬಿದ್ದಿದೆ ಅನಿಸುತ್ತೆ. ಅದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಆ ಕಡೆ ನೋಡಿ ಆ ರೀತಿಯಾಗಿ ನಿಲ್ಲಿಸಿದ್ದಾರೆ. ಪ್ರತಿಯೊಂದೂ ಆ ರೀತಿ ಕಂಬಗಳನ್ನ ತೆಗೆದು ಅಲ್ಲಿ ಇಟ್ಟಿದ್ದಾರೆ. ಅವತ್ತಿನ ಕಾಲದಲ್ಲಿ ಇದನ್ನೆಲ್ಲ ಹೇಗೆ ನಿರ್ಮಾಣ ಮಾಡಿದ್ರು, ಹೇಗೆ ಕೆತ್ತನೆ ಮಾಡಿದ್ರು, ಎಷ್ಟು ಸಮಯ ತಗೊಂಡಿರಬಹುದು ಅನ್ನೋದು ಇವತ್ತಿನ ಎಲ್ಲ ಜನ್ರೇಷನ್ಗೂ ಕೂಡ ಯೋಚನೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಆದರೂ ನಾವು ಎಷ್ಟೆಲ್ಲ ಸಮಯನ ತೊಗೊತೀವಿ. ಆವಾಗ ಯಾವುದೇ ಥರದ ಟೆಕ್ನಾಲಜಿ ಇಲ್ಲ. ಎಷ್ಟು ಸಾವಿರ ಜನ ಇಲ್ಲಿ ಕೆಲಸ ಮಾಡಿರಬಹುದು. ಮತ್ತು ಒಂದೊಂದು ರೀತಿಯಲ್ಲೂ ಒಂದೊಂದು ಕೆತ್ತನೆಗಳು ಇಲ್ಲ, ಬೇರೆ ಬೇರೆ ರೀತಿಯಾಗಿ ಕೆತ್ತನೆಗಳಿವೆ. ಮತ್ತು ಕೆಳಗಡೆ ಒಂದು ಕೆತ್ತನೆ ಇದ್ದರೆ ಅದ್ರ ಮೇಲ್ಗಡೆನೇ ಇನ್ನೊಂದು ರೀತಿಯ ಕೆತ್ತನೆ ಇರುತ್ತೆ. ಆನೆ ಇರ್ಬೋದು, ಕುದುರೆ ಇರ್ಬೋದು, ಬಳ್ಳಿ ಇರ್ಬೋದು, ಶರಭ ಇರ್ಬೋದು, ಪ್ರತಿಯೊಂದೂ ಕೆತ್ತನೆಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈ ಗೋಪುರದ ಮೇಲ್ಗಡೆ ಕೃಷ್ಣಂದು ವಿಗ್ರಹ ಕೂಡ ಕಾಣಿಸ್ತಾ ಇತ್ತು. ಅದನ್ನು ಕೂಡ ನಾನು ತಗೊಳ್ತಾ ಇದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೋದರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ.
ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದೂ ಇಲ್ಲಿ ನೋಡಬಹುದಾಗಿದೆ.
ಮತ್ತೊಂದು ವಿಶೇಷ ಇದೆ. ಅದೇನು ಅಂತ ಅಂದರೆ ಇಲ್ಲಿರುವ ಗರುಡಗಂಬ 36 ಅಡಿ ಎತ್ತರ ಇದೆ. ಗ್ರಾನೈಟ್ ಕಲ್ಲಿನಿಂದ ನಿರ್ಮಾಣ ಆಗಿರುತ್ತೆ. ಅದರ ಅಡಿಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಒಂದು ಕರ್ಚೀಫು ಅಥವಾ ಪೇಪರು ಏನದನ್ನು ಹಾಕಿ ತೂರಿಸಬಹುದು. ಕೇವಲ ಒಂದು ಮೂಲೆಯಲ್ಲಿನ ಗುರುತ್ವಾಕರ್ಷಣ ಬಲದಿಂದ ಅದು ನಿಂತಿದೆ ಅಂತ ಕೂಡ ಹೇಳ್ತಾರೆ. ಈ ಕಡೆ ಇವಾಗ ನೀವೇನು ನೋಡ್ತಿದ್ರಲ್ಲ, ಈ ಗರುಡಗಂಬ ಅಲ್ಲ, ಇನ್ನೊಂದು ಸ್ವಲ್ಪ ಆ ಸೈಡಿಗೆ ಆದಂಗೆ ಇದೆ. ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ನಾವೀಗ ಹೊರಗಡೆ ಬಂದ್ವಿ. ಏನೋ ಪಂಚಲೋಹದ್ದು ಅಂತೇಳಿ ಈ ಥರ ಕಾಯಿನ್ಸಲ್ಲಿ ಏನೋ ವಿಗ್ರಹಗಳನ್ನ ಮಾಡಿ ಮಾರ್ತಾಯಿದ್ರು. ನಾನು ಕೂಡ ತೊಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ. ನನ್ನ ಫ್ರೆಂಡ್ ಕೂಡ ತೊಗೊಂಡ್ರು. ನಾನು ಒಂದು ಕುಬೇರನ್ನು ತೊಗೊಂಡೆ. ನಾನು ಇವಾಗ ಏನು ನೋಡಿದೆ ಅದನ್ನು ಮಾತ್ರ ತೊಗೊಂಡೆ. ಇದು ಗಣಪತಿ ಅಂತೆ. ಈ ಗಣಪತಿಗೂ ಏನೋ ಹೇಳಿದರು, ಬಟ್ ನನಗೆ ನೆನಪಾಗಲಿಲ್ಲ. ಪ್ರತಿಯೊಂದೂ ಡಿಫ್ರೆಂಟ್ ಆಗಿದೆ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಇದು ಲಕ್ಕಿ ಗಣಪತಿನಾ? ಮತ್ತು ಈ ಗಣಪತಿನೂ ಅಷ್ಟೇ ವಿಶೇಷ. ಪ್ರತಿಯೊಂದು ವಿಗ್ರಹಗಳಿಗೂ ಒಂದೊಂದು ವಿಶೇಷತೆನ ಹೇಳ್ತಾ ಇದ್ರು. ಮತ್ತು ತುಂಬ ಅಂದರೆ ತುಂಬಾ ಇತ್ತು ಈ ಥರ ಸಣ್ಣ ಸಣ್ಣದ್ದು. ನಾನು ಏನು ನೋಡಿ ಬೇಕಿದ್ರೆ ಇದು ಪಂಚಲೋಹದ್ದೇನೆ. ನಾವೇನು ಮೋಸ ಮಾಡ್ತಾ ಇಲ್ಲ ಅಂತೇಳಿ ಕೆಳಗಡೆ ಎಲ್ಲ ತಿಕ್ಕಿ ಅಂದರೆ ಉಜ್ಜಿ ತೋರಿಸ್ತಾ ಇದ್ರು. ನಾನು ಮಾತ್ರ ಸ್ವಲ್ಪ ಅಷ್ಟೇ ತೊಗೊಂಡಿದ್ದು. ಮತ್ತು ಇದು ಆಮೆ ಎಲ್ಲ ಇದೆ ಅಂತೇಳಿ ಹೇಳ್ತಾ ಇದ್ರು. ನಾನು ಕುಬೇರ ಒಂದೇ ತೊಗೊಂಡಿದ್ದು. ನೋಡಿ, ಇದಂತೂ ತುಂಬ ಚೆನ್ನಾಗಿದೆ. ಕಪಲ್ಸ್ಗಳಿಗಂತೂ ಸೂಪರಾಗಿತ್ತು. ನನಗಂತೂ ಭಾಳ ಇಷ್ಟ ಆಯಿತು. ಎಷ್ಟು ಪುಟಾಣಿಗೆ ಮಾಡಿದ್ದಾರೆ. ಅದನ್ನು ಮಾಡಿರೋದು ನೋಡೋದಕ್ಕೆ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಇವರು ಒಬ್ಬರು ಕೂಡ ಸೇಲ್ ಮಾಡ್ತಾಯಿದ್ರು. ಇವ್ರ ಹತ್ರನೂ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ಐಟಮ್ಸ್ಗಳು ಕೂಡ ಇವ್ರ ಹತ್ರನೂ ಇತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.